ಎಲ್ಲ ವೀಕ್ಷಕ ಬಾಂಧವರಿಗೂ ಜೈ ಬಜರಂಗಿ ಕ್ರಿಯೇಷನ್ಗೆ ಸ್ವಾಗತ. ಒಂದು ಪರ್ಪಲ್ ಶೇಡ್ ಮತ್ತು ಒಂದು ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ ಫ್ರೆಂಡ್ಸ್. ಒಂದು ಬ್ರೈಡಲ್ ಬೇಬಿ ಕುಚ್ಚನ್ನು ಹಾಕೊಡಿ ಅಂತ ಹೇಳಿದ್ದಾರೆ ಕಸ್ಟಮರು. ಇದಕ್ಕೆ ನಾನು ಈ ಒಂದು ಡಿಸೈನಿಗೆ ಯೂಸ್ ಮಾಡ್ತಾ ಇರುವಂಥ ಬೀಡ್ಸಸ್, ಈ ಟೈಪ್ ಬೀಡ್ಸಸ್ ತೊಗೊಂಡಿದ್ದೀನಿ. ಪರ್ಟಿಕ್ಯುಲರಿಗೆ ಇದೇ ಬೀಡ್ಸ್ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನನಗೆ ಇದೇ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಇದು ಗೋಲ್ಡ್ ಕಲರ್ ಇಲ್ಲ, ಈ ಒಂದು ಜೆರಿ ಇದು ಬಂದು ಹ್ಯಾಂಟಿಕ್ ಜೆರಿ ಬರುತ್ತೆ, ಅಂದರೆ ರೋಸ್ ಕಲರ್ ಬರುತ್ತೆ. ಹಾಗಾಗಿ ನಾನು ಅದೇ ಕಲರ್ ಥ್ರೆಡ್ಡನ್ನು ತೆಗೆದು ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ರೀತಿ ನಾವು ಫಸ್ಟ್ ಮ್ಯಾಚಿಂಗ್ ಥ್ರೆಡ್ಗಳನ್ನು ನಾವು ಈ ರೀತಿ ಸೂಜಿಯಲ್ಲಿ ಮಾಡಿಟ್ಕೊಬೇಕು. ಕೆಲವ್ರಿಗೆ ಈ ಬೇಬಿ ಕುಚ್ಚು ಹಾಕಬೇಕಾದ್ರೆ ತುಂಬ ಸ್ಯಾರೀಸ್ ಎಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಆ ಪರ್ಪಸ್ ಏನಪ್ಪ ಅಂತಂದರೆ ಈ ಟೈಪು, ಅಂದರೆ ಈ ಬೇಬಿ ಕುಚ್ಚು ಹಾಕುವಂಥ ಸೂಜಿ ಅಂತಲೇ ಸಿಗುತ್ತೆ ನೋಡಿ. ಇಲ್ಲಿ ತುಂಬ ಶಾರ್ಪ್ ಇಲ್ಲ, ನೋಡ್ತಾ ಇರ್ಬೋದು ನೀವು, ಶಾರ್ಪ್ ಇಲ್ಲ ಅಷ್ಟೊಂದರಿ. ಈ ಥರ ಸೂಜಿಯನ್ನು ನೀವು ತೊಗೊಂಡಾಗ ಒಂದು ಆ ಥರ ಡ್ಯಾಮೇಜ್ ಆಗಲಿ ಏನಾಗಲಿ ಆಗೋದಿಲ್ಲ. ಈ ರೀತಿ ನಾನು 75 ಲೇಯರನ್ನು ಸುತ್ತಿಟ್ಕೊಂಡು ಡಬಲ್ ಫೋಲ್ಡ್ ಆಗುತ್ತೆ. ಡಬಲ್ ಫೋಲ್ಡ್ ಅಂದರೆ 150 ಬರುತ್ತೆ. ಈ ರೀತಿ ಪೌಂಡ್ಸ್ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ 75 ಲೇಯರ್ನ ಈ ಥರ ತೊಗೊಂಡು ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಐರನ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರಾಗಿ ಕೆಲವ್ರಿಗೆ ಫಿನಿಶಿಂಗ್ ಯಾಕೆ ಬರಲ್ಲ ಅಂತ ಹೇಳೋದಾದರೆ ಐರನ್ ಮಾಡೋದಿಲ್ಲ. ಆ ಐರನ್ ಮಾಡಲ್ಲ, ಆಗೋದು ಪರ್ಟಿಕ್ಯುಲರಾಗಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಥ್ರೆಡ್ಡನ್ನ ಸುತ್ತಿಟ್ಕೊಂಡ ನಂತರ ಈ ರೀತಿ ಐರನ್ ಮಾಡಿಟ್ಕೊಂಡು ಈ ರೀತಿ ಸೂಜಿಯಲ್ಲಿ ಪೋಣಿಸಿ ಈ ರೀತಿ ಎಳ್ದು ಇಟ್ಕೊಳ್ಳಿ. ಇದು ಡಬಲ್ ಆಗುತ್ತೆ, 150 ಬರುತ್ತೆ. ಇದು 150 ಬರುತ್ತೆ. ನಾವು ಮತ್ತೆ ಈ ರೀತಿ ನಾವು ಥ್ರೆಡ್ ಕ್ಲಾತ್ಗೆ ನಾವು ಇದನ್ನು ಸೇರಿಸಿ ಹಾಕಿದಾಗ ಮತ್ತೆ ಫೋಲ್ಡ್ ಆಗುತ್ತೆ. ಈ ರೀತಿ 300 ಲೇಯರ್ ಬರುತ್ತೆ. ನಿಮಗೆ ತೋರಿಸ್ತೀನಿ ಬೇಬಿ ಕುಚ್ಚು ಹೇಗೆ ಪರ್ಫೆಕ್ಟಾಗಿ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಬೀಡ್ಸನ್ನು ಯೂಸ್ ಮಾಡಿ, ನಾರ್ಮಲ್ಲಾಗಿ ಸಿಗುವಂಥ ಬೀಡ್ಸನ್ನೇ ಈ ರೀತಿ ಫ್ರಂಟ್ ಸೈಡಲ್ಲಿ ಬೀಡ್ಸನ್ನು ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ಹೇಳಿ. ಸ್ಯಾರೀಸ್ನ ಯಾವಾಗಲೂ ನಾವು ಬೇಬಿ ಕುಚ್ಚು ಹಾಕಬೇಕಾದ್ರೆ, ಕ್ರೋಶಾ ಹಾಕಬೇಕಾದ್ರೆ ನಾವು ಸ್ಟಾರ್ಟಿಂಗು ರೆಡಿ ಮಾಡಿ ಇಟ್ಕೊಬೇಕಾದಂಥದ್ದು ಈ ರೀತಿ ಥ್ರೆಡ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಸ್ಯಾರೀಸು ಯಾವಾಗಲೂ ನಾವು ಕ್ರೋಶಾ ಹಾಕಬೇಕಾದ್ರೆ ಫ್ರಂಟ್ ಸೈಡಿಂದನೇ ಹಾಕಬೇಕಾಗುತ್ತೆ. ಆ ಸೆರಗಿರುತ್ತಲ್ಲ ಈ ಪಲ್ಲು, ಈ ಫ್ರಂಟ್ ಸೈಡಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಟ್ ಬೇಬಿ ಕುಚ್ಚಿಗೆ ನೀವು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ನಾವು ಗಂಟು ಹಾಕಿ ಅದನ್ನು ಲೇಯರ್ ಬಿಟ್ಟಾಗ ಫಿನಿಶಿಂಗು ಫ್ರಂಟಿಂದ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ, ಅದು ಈ ಸ್ಯಾರಿ ಲೇಯರ್ನ ಏನು ತೆಗಿಬೇಕಾಗಿಲ್ಲ, ಅದು ಪೂರ್ತಿ ಹೇಗಿದೆ ಹಾಗೆ ಅದನ್ನು ಇಡ್ಬೋದು. ಕೆಲವರು ಇದನ್ನು ಓಪನ್ ಮಾಡ್ತಾರೆ, ಅದೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಅದು ಹೇಗೆ ಕೊಟ್ಟಿದ್ದಾರೆ ಹಾಗೆ ಇಟ್ಕೊಳ್ಳಿ, ಓಪನ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಈ ರೀತಿ ಫ್ರಂಟಲ್ಲಿ ಬ್ಯಾಕ್ ಸೈಡ್ಲಿ ಟರ್ನ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಭಾರವಾದ ವಸ್ತುಗಳನ್ನು ಹಿಡಿ, ಯಾವುದಾದ್ರು ಪಿಲ್ಲೋ ಇರ್ಬೋದು, ತುಂಬ ಹೆವಿ ಭಾರ ಆಗಿರೋಂಥದ್ದು ಯಾವುದಾದ್ರೂ ಈ ಒಂದು ಭಾರ ತಡೆಯುವಂಥದ್ದನ್ನು ಹಾಕಿ ನಾನು ಇಲ್ಲಿ ಪಿಲ್ಲೋನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಪಿಲ್ಲೋ ಇಟ್ಟಿದ್ದೀನಿ ಇಲ್ಲಿಗೆ. ಹಾಗೆ ಸ್ವಲ್ಪ ಭಾರ ಇರೋ ಥರ ನೋಡ್ಕೊಬೇಕು. ಮತ್ತು ಕೆಳಗಡೆ ಲೇಯರ್, ಇನ್ನೊಂದು ಲೇಯರ್ ಸಿಕ್ಕಾಕೊಂಬಾರ್ದು ನೋಡ್ಕೊಬೇಕು. ಇದು ಒಂದೇ ಲೇಯರ್ನ ಬಿಟ್ಕೊಂಡು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ಏನಾದರೂ ಅಕಸ್ಮಾತ್ ಏನಾದರೂ ಒಂದು ಡ್ಯಾಮೇಜ್, ಏನೋ ಒಂದು ಗಲೀಜಾಗ್ಬೋದು, ಏನೋ ಆಗ್ಬೋದು, ಒಂದು ಕಾಟನ್ ಬಟ್ಟೆನೋ ಒಂದು ಹಾಕ್ಕೊಂಡು ಅದ್ರ ಮೇಲೆ ಸ್ಯಾರಿ ಇಟ್ಕೊಳ್ಳಿ. ನೀಟಾಗೂ ಇರುತ್ತೆ. ಹೊಸ ಸ್ಯಾರಿ, ಪಾಪ ಕಸ್ಟಮರ್ ಏನೋ ಒಂದು ಕೊಟ್ಟಿರ್ತಾರೆ, ಏನಾದರೂ ಮಾರ್ಕ್ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ. ಹಾಗಾಗಿ ನಾವು ಎಷ್ಟು ನೀಟಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಸಹ ನಾವು ಈಗ ಇಟ್ಕೊಬೇಕು. ಹಾಗಾಗಿ ಒಂದು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ಇಟ್ಕೊಂಡು ಅದನ್ನು ಸ್ಯಾರಿ ಹಾಕಿ ಈ ರೀತಿ ಸೂಜಿಯಲ್ಲಿ ಪೋಣಿಸಿ ಇಟ್ಕೊಳತ್ತದ್ದು. ಇದೆಲ್ಲನೂ ಬೇಸಿಕ್ ರೆಡಿ ಮಾಡಿ ಇಟ್ಕೊಬೇಕು. ಈ ರೀತಿ ಸೀಸರು, ಈ ರೀತಿ ಬೀಡ್ಸ್ ನಾವು ಯಾವುದನ್ನು ಹಾಕ್ತೀವಿ ಆ ರೀತಿ ಬೀಡ್ಸನ್ನೆಲ್ಲನೂ ಈ ರೀತಿ ಮಾಡಿ ಇಟ್ಕೊಂಡು ಹೇಗೆ ಹಾಕೋದು ಅಂತ ಹಿಂಗೆ ತೋರಿಸ್ತೀನಿ ನಿಮಗೆ. ಬೇಬಿ ಕುಚ್ಚಾದರೆ ಈ ರೀತಿ ನಾನು ಹೇಳ್ತಾ ಇದ್ದೀನಲ್ಲ, ಈ ಥರ ಒಂದು ಬೇಬಿ ಕುಚ್ಚನ್ನು ಹಾಕ್ಕೊಬೇಕಾಗತ್ತೆ.
ಬಟ್ ಬೀಡ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಬೀಡ್ಸು ನಾವು ಒಂದು ಪಕ್ಕದಲ್ಲಿ ಕುಚ್ಚು ಫಸ್ಟ್ ಬೀಡ್ಸು ಬರೋದಾದರೆ ಈ ರೀತಿ ಹಾಕ್ಕೊಳ್ಳಿ. ಬಟ್ ಇದು ಫ್ರಂಟ್ ಸೈಡ್ ಬರಬೇಕು. ಹಾಗಾಗಿ ನೀವು ಈ ಸ್ಯಾರೀಸ್ನ ಟರ್ನ್ ಮಾಡಿ, ನಾವು ಕ್ರೋಶೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಆ ಥರ ಮಾಡಬೇಕು. ನಾನು ಯಾಕೆಂತಂದರೆ ನಿಮಗೆ ತೋರಿಸ್ಬೇಕು ಅಂತ ಟ್ರಯಲ್ಗೆ ನಾನು ಈ ಥರ ಮಾಡಿದೆ. ಬಟ್ ಈ ಬೀಡ್ಸನ್ನು ಹಾಕಬೇಕಾದ್ರೆ ನೀವು ಫ್ರಂಟ್ ಸೈಡಿಂದ ಹಾಕಬೇಕಾಗತ್ತೆ. ಯಾಕಂದರೆ ಇದು ಬೀಡ್ಸು ಫ್ರಂಟ್ ಸೈಡ್ಗೆ ಬರೋದ್ರಿಂದ ನೀವು ಫ್ರಂಟ್ ಸೈಡ್ಗೆ ಟರ್ನ್ ಕ್ರೋಶೆ ಹೇಗೆ ಹಾಕ್ತೀರ ಅದೇ ರೀತಿ ಟರ್ನು ಮಾಡ್ಕೊಬೇಕು. ನೋಡಿ, ನೀವು ಫ್ರಂಟ್ ಸೈಡ್ ಟರ್ನು ಮಾಡ್ಕೊಂಡಿದ್ದೀನಿ. ಈ ಒಂದು ಡಿಸೈನು ಮಾತ್ರ ನಾನು ಹೇಳಿದ್ದು ನಿಮಗೆ. ಆದರೆ ನಾರ್ಮಲ್ ಬೇಬಿ ಕುಚ್ಚನ್ನು ಹಾಕಬೇಕಾದ್ರೆ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿ. ಕ್ರೋಶ ಈ ಒಂದು ಡಿಸೈನ್ಗೆ ಫ್ರಂಟ್ ಸೈಡು ಬಟನ್ಸ್ ಬರಬೇಕು ಅನ್ನೋ ಡಿಸೈನ್ಗೆಲ್ಲ ಈ ರೀತಿ ಫ್ರಂಟ್ ಸೈಡಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟು ಈ ರೀತಿ ಒಂದು ಕ್ರೋಶದ್ದು ಯಾವುದಾದ್ರೂ ಒಂದು ಯೂಸ್ ಆಗದೇ ಇರೋ ಅಂಥದ್ದು ಈ ರೀತಿ ಕ್ರೋಶದ್ದು ತೊಗೊಳ್ಳಿ. ಯಾಕಂದರೆ ಕಟ್ಟಾಗಿಬಿಟ್ಟಿದೆ. ನಾನು ಅದನ್ನು ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಸಿಕ್ಕಲಿಲ್ಲ ಅಂದರೆ ನಾರ್ಮಲ್ ಸೂಜಿಯಲ್ಲೇ ನೀವು ಈ ರೀತಿ ಫಸ್ಟು ಈ ಒಂದು ಬಟ್ಟೆನ ಹೋಲ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಫಸ್ಟು ನೋಡಿ, ಸ್ಟಾರ್ಟ್ ಮಾಡಿ ಈ ರೀತಿ ಹೋಲ್ ಮಾಡ್ಕೊಂಬಿಡಿ ಫಸ್ಟು. ಯಾಕೆಂದರೆ ಫಿನಿಶಿಂಗ್ ಬಟ್ಟೆಗಳು ಹರಿಯೋದಿಲ್ಲ, ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ, ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ಈ ಬೆರಳಿದೆಯಲ್ಲ, ಈ ತೋರು ಬೆರಳನ್ನು ಈ ರೀತಿ ಇಟ್ಕೊಳ್ಳಿ. ನೀವು ಟೇಪ್ ತೊಗೊಂಡು ಮಾರ್ಕರ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಬೋದು. ಇಲ್ಲ, ಇದು ಈಸಿ ಮೆಥಡು. ಬಿಗಿನರ್ಸ್ಗಂತೂ ಈ ಬೇಬಿ ಕುಚ್ಚನ್ನ ಬೇಗ ಹಾಕಬೇಕಾದ್ರೆ, ತುಂಬ ಬೇಗ ಹಾಕಬೇಕು ಅಂದರೆ ಈ ಥರ ಎಲ್ಲ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ಬೇಗ ಹಾಕ್ಬೋದು. ಈ ರೀತಿ ಇದು ಆದಷ್ಟು ಮಾಡಬೇಕು ಅನ್ನೋದು ಏನಿಲ್ಲ. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಈ ರೀತಿ ಬೆರಳನ್ನು ಇಟ್ಕೊಳ್ಳಿ. ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಜಸ್ಟ್ ಹಿಂಗೆ ಹೋಲ್ ಮಾಡ್ತಾ ಹೋಗಿ. ಇದು ಬೇಗ ಆಗಿಬಿಡುತ್ತೆ. ಇದು ಬಿಗಿನರ್ಸ್ಗೆ ಒಂದು ಗಂಟೆಯಲ್ಲಿ ಒಂದು ಸ್ಯಾರಿ ಪೂರ್ತಿ ಮುಗಿಸ್ಬಿಡ್ಬೋದು. ಯಾಕಂದರೆ ಈಗ ಸೆಲೋ ಟೇಪ್ ತೊಗೊಂಡು ನಾವು ಮಾರ್ಕ್ ಮಾಡಿ ಮಿನಿಮಮ್ ಅಂದರೆ ಅನ್ನೋದು 1/4 ಗಂಟೆ ಹಿಡ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಹೋಲ್ ಮಾಡಿಕೊಂಡು ನಾನು ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ ನೋಡಿ. ಥ್ರೆಡ್ಡು ಇದನ್ನು ರೆಡಿ ತಗೊಂಡು ಈ ರೀತಿ ಫಸ್ಟು ಫ್ರೆಂಡ್ಸ್ ಆಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಾನು ಇದು ಸ್ಕಿಪ್ ಮಾಡಿದೆ. ಇದು ಹೇಗೆ ಬರುತ್ತೆ ಈ ಡಿಸೈನ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ದಾರ ಎಲ್ಲ ಸೇಮ್ ಅದು ಹೋಲ್ ಮಾಡಿರ್ತೀಲ್ಲ, ಆ ಹೋಲ್ ಪ್ಲೇಸಲ್ಲಿ ಹೋಗಿ ಈ ರೀತಿ ದಾರನ ತಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಅದು ಕ್ಲಾತ್ಗೆ ಸ್ವಲ್ಪ ನೀಟಾಗಿ ಕುತ್ಕೊಬೇಕು. ಕೆಳಗಡೆ ಬೆರಳು ಈ ರೀತಿ ಕ್ಲಾತ್ ಕೆಳಗಡೆ ಈ ರೀತಿ ಬೆರಳು ಕುಟ್ಕೊಂಡು ಸ್ವಲ್ಪ ನೀಟಾಗಿ ಈ ರೀತಿ ಫಾರ್ಮ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಬರಬೇಕಾದ್ರೆ ನೀಟಾಗಿ ಫಾರ್ಮ್ ಮಾಡ್ಕೊಬೇಕು. ಸೇಮ್ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಒಂದು ನೀಡಲ್ಗೆ ಹಿಂಬದಿಯಿಂದ ಹಾಕಬೇಕು. ಹಿಂಬದಿಯಿಂದ ಈ ರೀತಿ ದಾರನ ಎಳೆತಂದು ಸ್ವಲ್ಪ ಬೆರಳು ಸಹಾಯದಿಂದ ಅದನ್ನು ಪುಷ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಸುತ್ತಿ ಒಂದು 5 ಬಾರಿ ಈ ರೀತಿ ಜರಿ ದಾರನ ಸುತ್ಕೊಳ್ಳಿ ಕುಚ್ಚಿಗೆ. 2 3 4 5 ಆದಮೇಲೆ ಹಿಂಬದಿಯಿಂದ ಲಾಕ್ ಮಾಡಬೇಕು. ಈ ರೀತಿ ತುಂಬ ಈಸಿ ಇದೆ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ್ದಂಥದ್ದು ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಬೀಡ್ಸಸ್ಸು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಟ್ ಸ್ವಲ್ಪ ಕರೆಕ್ಟಾಗಿರಬೇಕು. ನೀವೇನಾದರೂ ಸ್ವಲ್ಪ ಅದು ಬೀಡ್ಸು ಹೋಲು ಸ್ವಲ್ಪದು ಚಿಕ್ಕದಿದೆ, ಥ್ರೆಡ್ ಏನಾದರೂ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಹಿಂಸೆ ಆಗುತ್ತೆ. ಸ್ವಲ್ಪ ಕಡಿಮೆ ತೊಗೊಳ್ಳಿ ಥ್ರೆಡ್ ಲೇಯರು. 75 ತೊಗೊಂಡ್ರೂ ನಡೆಯುತ್ತೆ. ಅದಕ್ಕಿಂತ ಕಡಿಮೆ ತೊಗೊಂಡ್ರು ಒಂದು 60 ಅದು ತೊಗೊಂಡ್ರೂ ನಡೆಯುತ್ತೆ. ಅದಕ್ಕಿಂತ ಕಡಿಮೆ ಬೇಡ, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಇದು ಕುಚ್ಚು. ನೋಡಿ, ಈ ಥರ ಲಾಕ್ ಮಾಡಿ ಕಟ್ ಮಾಡಿಬಿಡಿ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬರ್ತಾಯಿದೆ. ಈ ಬೀಡ್ಸಿಂದನೇ ಲುಕ್ ಬರ್ತಾಯಿದೆ. ಕುಚ್ಚು ಮಾತ್ರ ನೀಟಾಗಿ ಕಟ್ಕೊಬೇಕು. ತುಂಬ ಶಾರ್ಟೇ ಇರಲಿ, ತುಂಬ ಲಾಂಗ್ ಆದರೆ ಈ ಒಂದು ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ.
ಇನ್ನೊಂದು ಕುಚ್ಚನ್ನು ಕಟ್ಟೋಣ. ನಾನು 5 ಕಾಂಟ್ರಾಸ್ಟ್ ಕಲರ್ 5 ಕುಚ್ಚುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು 3 ಆದರೂ 4 ತೊಗೊಳ್ಳಿ. 3 ಆದ್ರೂ ಅದು ಫಿನಿಶಿಂಗ್ ಒಂಥರ ಕಾಣಿಸುತ್ತೆ, ಬೇಡ. 4 ಆರ್ 6 4 5 6 ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಫಾರ್ಮ್ ಮಾಡ್ಕೊಬೇಕು. 5 ಲೇಯರು, ಇದಕ್ಕೆ 5 ಲೇಯರೇ ಟ್ಯಾಗ್ ಮಾಡಿ, ಯಾಕಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಆದರೂ ಹಾಕ್ಬೋದು, ನಾರ್ಮಲ್ ಬೇಬಿ ಕುಚ್ಚಿಗೆ 3 4 ಹಾಕ್ತಾರೆ. ಬಟ್ ಇದಕ್ಕೆ ನಾನು 5 ಲೇಯರ್ನ ಈ ಥರ ಟ್ಯಾಗ್ ಮಾಡೋಕ್ಕೆ ರೆಫರ್ ಮಾಡ್ತೀನಿ ನಿಮಗೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಈ ರೀತಿ ಇಟ್ಕೊಂಡು ಲಾಕ್ ಮಾಡಿ. ಓಕೆ, ಈ ಥರ ಆಗುತ್ತೆ ನೋಡಿ. ನಾನು ಆಲ್ರೆಡಿ ಮಾಡಿದ್ದೀನಿ, ನಿಮ್ಮ ತೋರಿಸ್ತೀನಿ ನೋಡಿ. ಫೈನಲಿ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕುಚ್ಚನ್ನು ಕಟ್ಟಿರೋದ್ರಿಂದ ತುಂಬ ಕಾಣಿಸ್ತಾ ಇದೆ. ಈ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕಿಂತ ಡಾರ್ಕ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಾರ್ಕ್ ಕಲರ್ ಸ್ಯಾರೀಸ್ ಈ ಒಂದು ಡಿಸೈನ್ನ ರೆಫರ್ ಮಾಡಿ. ಇದಕ್ಕೆ ಮತ್ತೆ ಬೇಕಿದ್ರೆ ಇದೇ ರೀತಿ ಫಿನಿಶಿಂಗ್ ಬರುತ್ತೆ. ಯಾವ್ದಾದ್ರು ಸ್ಯಾರೀಸ್ಗೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ